ಸಂಬಂಧಪಟ್ಟಂತೆ ನಾವು ಪಶ್ಚಿಮ ಬಂಗಾಳ ಚುನಾವಣೆ ಸಂದರ್ಭದಲ್ಲಿ ಹಾಗೆ ನಮ್ಮ ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಶುರುವಾಗುತ್ತೆ ಎಂದ ಸಂದರ್ಭದಲ್ಲಿ ಶುರುವಾಗೋಕ್ ಮುಂಚೆ ಶುರುವಾದ ನಂತರದಲ್ಲೂ ಹೀಗೆ ಹಂತ ಹಂತವಾಗಿ ಇನ್ ಡೀಟೇಲ್ ಆದ ಚರ್ಚಾ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೀವಿ, ವರದಿಗಳನ್ನ ಮಾಡಿದ್ದೀವಿ, ನೀವು ಕೂಡ ಗಮನಿಸಿದ್ದೀರಿ. ಆದ್ರೆ ಎಲ್ಲೂ ಕೂಡ ಲೋಪವಾಗದಂತೆ ದೋಷಪೂರಿತವಾಗಿ ಎಸ್ಐಆರ್ ಅನ್ನ ನಾವಿಲ್ಲಿ ಮಾಡ್ತೀವಿ. ಬೇರೆ ರಾಜ್ಯಗಳಲ್ಲಿ ರಾಜಕೀಯವಾಗಿ ಎಸ್ಐಆರ್ ಅನ್ನ ಬಳಕೆ ಮಾಡಿಕೊಳ್ತು ಕೇಂದ್ರ ಸರ್ಕಾರ ಅಥವಾ ಬಿಜೆಪಿ. ಆದ್ರೆ ನಮ್ಮಲ್ಲಿ ಫುಲ್ ಪ್ರೂಫ್ ಸಿಸ್ಟಮ್ ಅನ್ನ ಜಾರಿಗೆ ತರಲಿಕ್ಕೆ ಶತಪ್ರಯತ್ನ ಮಾಡ್ತೀವಿ. ಹೇಳ್ದವ್ರು ಯಾರು? ಡಿಕೆ ಶಿವಕುಮಾರ್ ಅವರು, ಕಾಂಗ್ರೆಸ್ನ ನಾಯಕರು ಕೂಡ. ಡಿಕೆ ಶಿವಕುಮಾರ್ ಆದಿಯಾಗಿ ಅನೇಕರು. ಆದ್ರೆ ಇದೀಗ ನಮ್ಮ ರಾಜ್ಯದಲ್ಲಿ ನಡೀತಾ ಇರುವ ಎಸ್ಐಆರ್ ಪ್ರಕ್ರಿಯೆಯಲ್ಲೂ ಕೂಡ ಲೋಪಗಳಾಗ್ತಾ ಇದೆ, ಅಕ್ರಮ ಆಗ್ತಾ ಇದೆ ಅನ್ನೋ ಗಂಭೀರ ಆರೋಪ. ಈ ಆರೋಪ ಕೇವಲ ಬಾಯಿ ಮಾತಿನ ಆರೋಪವಾಗಿ ಉಳಿದಿಲ್ಲ, ಬದಲಾಗಿ ಚುನಾವಣಾ ಆಯೋಗಕ್ಕೆ ಅಧಿಕೃತವಾಗಿ ದೂರು ಕೂಡ ದಾಖಲಾಗಿದೆ ದೋಸ್ತಿ ಪಾಳ್ಯದಿಂದ, ಅರ್ಥಾತ್ ಬಿಜೆಪಿ ಹಾಗೆ ಜೆಡಿಎಸ್ನಿಂದ. ಡೋರ್ ಟು ಡೋರ್ ಅಂದ್ರೆ ಮನೆ ಮನೆಗೆ ಹೋಗಿ ಈ ಫಾರ್ಮ್ಗಳನ್ನ ಕೊಟ್ಟು ಅದನ್ನ ಭರ್ತಿ ಮಾಡಿಕೊಳ್ಳೋದು ನಿಯಮ. ಆದ್ರೆ ಮಸೀದಿಗಳಲ್ಲಿ, ಮದರಸಾಗಳಲ್ಲಿ, ಕಮ್ಯುನಿಟಿ ಹಾಲ್ಗಳಲ್ಲಿ, ಕೆಲವೊಂದ್ ಕಡೆ ಚೌಲ್ಟ್ರಿಗಳಲ್ಲಿ, ಸಂತೆ ನಡೆಯೋ ಜಾಗದಲ್ಲೂ ಕೂಡ ಎಸ್ಐಆರ್ ಮಾಡಲಾಗ್ತಾ ಇದೆ. ಗಂಭೀರ ಆರೋಪ. ಯಾವಾಗ ಪಶ್ಚಿಮ ಬಂಗಾಳದಿಂದ ಎಸ್ಐಆರ್ ಆಗಿ ಅಕ್ರಮ ಬಾಂಗ್ಲಾದೇಶಿ ವಲಸಿಗರಿಗೆ ಉಳಿಲಿಕ್ಕೆ ನೆಲೆ ಇಲ್ಲ ಅನ್ನೋ ರೀತಿಯಲ್ಲಾಯ್ತು, ಅವರು ಆಯ್ಕೆ ಮಾಡ್ಕೊಳ್ತಾ ಇರೋದು ಕರ್ನಾಟಕ. ಹಿಂಗೆ ಪಶ್ಚಿಮ ಬಂಗಾಳದಿಂದ ಕರ್ನಾಟಕಕ್ಕೆ ಬರ್ತಾ ಇರುವ ಅಕ್ರಮ ಬಾಂಗ್ಲಾದೇಶಿಗರಿಗೆ ಅಧಿಕೃತವಾಗಿ ವೋಟರ್ ಐಡಿ ಕೊಡ್ಲಿಕ್ಕೆ ಹೊರಟಿದೆ ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ಎಸ್ಐಆರ್ ಅನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದೆ. ಮತ್ತೊಂದು ಗಂಭೀರ ಆರೋಪ. ಈಗೇನು ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಟ್ಟು ಅಂದ್ರೆ ಅರ್ಜಿಯನ್ನ ಭರ್ತಿ ಮಾಡ್ಕೊಳ್ಳೋ ಪ್ರಕ್ರಿಯೆ ನಡೀತಾ ಇದೆ, ಇಲ್ಲೇನಾದ್ರೂ ಲೋಪ ಆಗೋದ್ರೆ ಮುಗಿದೋಯ್ತಾ? ಒಂದು ಬಾರಿ ಅರ್ಜಿ ಫಿಲ್ ಮಾಡಿಬಿಟ್ರೆ ಅಲ್ಲಿಗೆ ಇಡೀ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮವಾಗೋ ಸಕ್ರಮವಾಗೋ ಮತದಾರರು ರಿಜಿಸ್ಟರ್ ಆಗೋದ್ರು ಅಂತಲ್ಲ. ಒಟ್ಟಾರೆ ಇಂಥ ಎಲ್ಲ ಆರೋಪಗಳನ್ನ ಕೇಳ್ತಾ ಇದ್ರೆ ಯಾವ ಪ್ರಕ್ರಿಯೆ ಅಕ್ರಮ ಮತದಾನವನ್ನ ತಡಿಬೇಕಾಗಿತ್ತೋ ಅದರಲ್ಲೇ ಇಷ್ಟೆಲ್ಲ ಅಕ್ರಮ ಆಗ್ತಾ ಇದೆಯಾ? ಹಾಗಾದ್ರೆ ಎಸ್ಐಆರ್ ನ ಭವಿಷ್ಯ ಏನು? ಇಂಥ ಅನೇಕ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೂ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಸಂತೆ ನಡೆಯೋ ಜಾಗದಲ್ಲಿ ನಡೀತಿದೆಯಾ ಎಸ್ಐಆರ್? ಮದರಸಾ ಮಸೀದಿಗಳಲ್ಲಿ ನಡೀತಿದೆಯಾ ಎಸ್ಐಆರ್? ಒಂದು ಸಮುದಾಯದ ಮುಖಂಡರ ಕೈಯಲ್ಲಿ ಇದೆಯಾ ಮತದಾರರ ಕೈ ಸೇರಬೇಕಾದ ಎನ್ಯುಮರೇಷನ್ ಫಾರ್ಮ್? ಮನೆ ಮನೆಗೆ ತೆರಳಿ ಮಾಡಬೇಕಾದ ಎಸ್ಐಆರ್ ವಾಟ್ಸ್ಆಪ್ ಗ್ರೂಪ್ನಲ್ಲಿ ನಡೀತಿದೆಯಾ? ಹೌದು, ನಡೀತಿದೆ. ಈ ಬಗ್ಗೆ ತಕ್ಷಣ ಕ್ರಮ ಕೈಗೊಳ್ಳಿ ಅಂತ ದೋಸ್ತಿಪಾಳ್ಯ ರಾಜ್ಯ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದೆ. ಇಲ್ಲಿ ಸರಿ ಹೋಗದೆ ಹೋದರೆ ಕೇಂದ್ರ ಚುನಾವಣಾ ಆಯೋಗಕ್ಕೂ ದೂರು ಕೊಡುವುದಾಗಿ ಹೇಳ್ತಿದ್ದಾರೆ ಕಮಲ ದಳ ನಾಯಕರು. ಏನೋ ಅಕ್ರಮಗಳನ್ನ ಎಸ್ಐಆರ್ ದಲ್ಲಿ ಮಾಡ್ತಾ ಇದ್ದಾರೆ. ಇದರ ಒಂದು ವಿರುದ್ಧ ಪ್ರತಿಭಟಿಸಿ ಮನವಿಯನ್ನ ಕೊಟ್ಟಿದ್ದೇವೆ. 31 ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂಥ ಹಲವಾರು ದಾಖಲೆಗಳೇನಿದೆ, ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಈ ಒಂದು ಪ್ರಕ್ರಿಯೆ ನಡೆಯತಕ್ಕಂಥದ್ದನ್ನು ಇವತ್ತು ನಾವು ದಾಖಲೆಗಳ ಸಮೇತವೇ ಏನು ಒಂದು ಇಲ್ಲಿಯ ಕರ್ನಾಟಕದ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಚುನಾವಣಾ ಆಯುಕ್ತರಿಗೇನು ಕೊಟ್ಟಿದ್ದೇವೆ, ಸಿಇಒಗೆ. ಅವರು ಸಹ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ನಾನು ಎಲ್ಲ ಮಾಹಿತಿ ಕೊಟ್ಟಿದ್ದೇವೆ. ಪಶ್ಚಿಮ ಬಂಗಾಳ, ಬಿಹಾರದಲ್ಲಿ ಎಸ್ಐಆರ್ ಮೂಲಕ ಸಂವಿಧಾನ ಬುಡಮೇಲು ಮಾಡೋ ಪ್ರಯತ್ನ ಮೋದಿ ಶಾ ಜೋಡಿ ಮಾಡಿದೆ. ನಮ್ಮಲ್ಲಿ ಹಾಗಾಗೋಕ್ ಬಿಡಲ್ಲ ಅಂತ ಗುಟುರು ಹಾಕ್ತಿದ್ದಾರೆ ಕಾಂಗ್ರೆಸ್ ಕಲಿಗಳು. ಇವಾಗೇನಾದ್ರೂ ಅದರ ಲೋಪದೋಷ ಕಂಡುಹಿಡಿದ್ರೆ ಅದರಲ್ಲಿ ಸರಿ ಮಾಡ್ಕೊಳ್ಬಹುದಿತ್ತು. ಆದ್ರೆ ಇವರ ಹುನ್ನಾರ ಮೊದಲು ಸಿಎ ಮಾಡಿದ್ರು, ಎನ್ಆರ್ಸಿ ಮಾಡಿದ್ರು, ಸುಮಾರು ಜನ ಬಾಂಗ್ಲಾದೇಶಿಗಳಿದ್ದಾರೆ ಅಂತೇಳಿ ಅಸ್ಸಾಮಲ್ಲಿ ದೊಡ್ಡ ಪಟ್ಟಿನೇ ಒಂದು ಬಿಡುಗಡೆ ಮಾಡಿದ್ರು. ಅದರಲ್ಲಿ ಕಡೆಗೆ ಇವರು ಸಿಕ್ಕಿದ್ದು 23,000 ಕೂಡ ಬಾಂಗ್ಲಾದೇಶಿಯವರು ಸಿಕ್ಕಲಿಲ್ಲ. ಅಲ್ಲಿ ಸಿಎ ಬಿಟ್ರು, ಎನ್ಆರ್ಸಿ ಬಿಟ್ರು. ಈಗ ಹೊಸದಾಗಿ ಎಸ್ಐಆರ್ ತಗೊಂಡಿದ್ದಾರೆ. ಆರಂಭವಾದ ವಾರದೊಳಗೆ ಎಸ್ಐಆರ್ ಸುತ್ತ ಆರೋಪ ಪ್ರತ್ಯಾರೋಪಗಳ ರಾಜಕೀಯ ಮೆತ್ಕೊಂಡಿದೆ. ಅಸಲಿಗೆ ಕೇವಲ ಅರ್ಜಿ ಭರ್ತಿಯ ಲೋಪ ಇಡೀ ಎಸ್ಐಆರ್ ಪ್ರಕ್ರಿಯೆ ದೋಷಪೂರಿತವಾಗುವಂತೆ ಮಾಡುತ್ತಾ? ರಾಜಕೀಯ ನಾಯಕರ ಮಧ್ಯಪ್ರವೇಶದಿಂದ ಮತದಾರರಲ್ಲಿ ಉಂಟಾಗ್ತಾ ಇರೋ ಗೊಂದಲ, ಪ್ರಕ್ರಿಯೆ ಬಗ್ಗೆ ಅನುಮಾನ ಇಡೀ ಪ್ರಕ್ರಿಯೆ ಮೇಲೆ ಅಪನಂಬಿಕೆ ಹುಟ್ಟಿಸಿಬಿಡುತ್ತಾ? ಎಸ್ಐಆರ್ ಸರಿಯಾಗಿ ನಡೀತಾ ಇದೆಯಾ, ಸರಿಯಾಗಿ ನಡೀತಾ ಇಲ್ಲ ಅನ್ನೋದನ್ನ ಕಂಡುಹಿಡಿಯೋದು ಹೇಗೆ? ತಪ್ಪಾಗಿರೋದು ನಿಜವೇ ಆದ್ರೆ ಮುಂದೇನು? ವಿಪಕ್ಷ ಆಗ್ರಹಿಸ್ತಾ ಇರುವಂತೆ ಮರು ಅರ್ಜಿ ಹಂಚಿಕೆ ಮಾಡೋಕೆ ಅವಕಾಶ ಇದೆಯಾ? ಈ ಎಲ್ಲ ಪ್ರಶ್ನೆಗೆ ಉತ್ತರ ಹುಡುಕೋ ಯತ್ನ ಮಹಾಭಾರತದಲ್ಲಿ.